ಇದು 69th ನ್ಯಾಷನಲ್ ಲೆವೆಲ್ SGFI ಇಂದ ಬಾಕ್ಸಿಂಗ್ ಅಂಡರ್ 19 ಗರ್ಲ್ಸ್ ಆ್ಯಂಡ್ ಬಾಯ್ಸಿಗೆ ಇಲ್ಲಿ ಸೆಂಟ್ ಕ್ಲಾರೆಟ್ ಕಾಲೇಜಲ್ಲಿ ನಡೆದಿದೆ. ನಮಗೆ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಡಿಪಾರ್ಟ್ಮೆಂಟ್ ಕರೆದು ಹೇಳಿದಾಗ ನಿಮಗೆ ನ್ಯಾಷನಲ್ ಬಾಕ್ಸಿಂಗ್ ಮಾಡಬೇಕು ಅಂತ ಹೇಳಿದಾಗ ನಮಗೆ ಆ್ಯಕ್ಚುಲಿ ಹೇಳಬೇಕಿದ್ರೆ ಧೈರ್ಯ ಇರಲಿಲ್ಲ. ಬಟ್ ಈ ನಮ್ಮ ಎಂಟೈರ್ ಟೀಮ್ ಎಲ್ಲ ಒಟ್ಟಿಗೂಡಿ ನಮ್ಮ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ಸ್ ಮತ್ತು ಡಿಪಾರ್ಟ್ಮೆಂಟ್ ಮತ್ತು ಸೆಂಟ್ ಕ್ಲಾರೆಟ್ ಇವರ ಸಪೋರ್ಟಿಂದ ನಾವು ಇವತ್ತು ಖುಷಿಯಲ್ಲಿ ಹೇಳ್ಬೋದು ನಾವು ಸಕ್ಸಸ್ಫುಲಿ ಈ ಟೂರ್ನಮೆಂಟನ್ನು ಕಂಪ್ಲೀಟ್ ಮಾಡಿದ್ದೀವಿ. ಏನು ಖುಷಿ ಅಂದರೆ ಎಲ್ಲ ಮಕ್ಕಳು ಬೇರೆ ಬೇರೆ ಸ್ಟೇಟ್ಸಿಂದ ಬಂದು ಇಲ್ಲಿ ಖುಷಿಪಟ್ಟು ಹೋಗಿದ್ದಾರೆ. ಹಾಗೂ ಯಾವುದೂ ಅನಾಹುತ ಆಗದೆ, ಯಾಕಂದರೆ ಇದು ಡೇಂಜರಸ್ ಗೇಮ್, ನಮಗೆ ಅದೊಂದು ಇತ್ತು ಮನಸ್ಸಲ್ಲಿ. ಆದರೂ ಎಲ್ಲ ಡಾಕ್ಟರ್ಸ್ ಸೇರಿ ಎಲ್ಲರೂ ಸಹಾಯ ಮಾಡಿದ್ದಾರೆ. ಈವನ್ BBMP ಅವರು ಆರೋಗ್ಯ ಕೇಂದ್ರದಿಂದ ನಮಗೆ ಸಪೋರ್ಟ್ಸ್ ಕೊಟ್ಟಿದ್ದಾರೆ. ಎಲ್ಲ ಕಡೆಯಿಂದ ನಮಗೆ ಸಪೋರ್ಟ್ ಸಿಕ್ಕಿದೆ. ಸೊ ಇದು ಹೇಳ್ತಾ ನಿಜವಾಗ್ಲೂ ನಮಗೆ ಒಂದು ತೃಪ್ತಿಕರವಾಗಿ ನಮಗೆ ಈ ಟೂರ್ನಮೆಂಟ್ ಮುಗಿದಿದೆ ಅಂತ ಹೇಳಲಿಕ್ಕೆ ಖುಷಿ ಪಡ್ತೀನಿ. ವಿನ್ನರ್ಸ್ ಹರಿಯಾಣ ಗರ್ಲ್ಸ್ ತುಂಬ ಚೆನ್ನಾಗಿ ಆಡಿದರು, ಆದರೆ ಎಲ್ಲ ಬೇರೆ ಸ್ಟೇಟ್ನವರು ಫೈಟ್ ಕೊಟ್ಟಿದ್ದಾರೆ. ಬಟ್ ಇವತ್ತಿನ ಚಾಂಪಿಯನ್ಶಿಪ್ ಹರಿಯಾಣ ಗರ್ಲ್ಸಿಗೆ ಹೋಗಿದೆ. ಹಾಗೆ ಪಂಜಾಬ್ ಬಾಯ್ಸ್ ಅವರು ತುಂಬ ಸ್ಟ್ರಾಂಗ್ ಟೀಮ್. ಆದರೆ ಮಣಿಪುರ್ ಮತ್ತು ಬೇರೆ ಸ್ಟೇಟ್ಸ್ ಎಲ್ಲ ಕಡೆಯಿಂದ, ಕೇರಳ, ಸೌತ್ ನಾರ್ತ್ ಅಂತೆಲ್ಲ ಎಲ್ಲ ಕಡೆಯಿಂದ ಬಂದು ಅವರ ಬೆಸ್ಟ್ ಆಟ ಆಡಿದ್ದಾರೆ. ಬಟ್ ಫೈನಲಿ ಪಂಜಾಬ್ ವಾಸ್ ಓವರ್ಆಲ್ ಚಾಂಪಿಯನ್ಶಿಪ್ ಫಾರ್ ಬಾಯ್ಸ್ ಆ್ಯಂಡ್ ಹರಿಯಾಣ ವಾಸ್ ಓವರ್ಆಲ್ ಚಾಂಪಿಯನ್ಶಿಪ್ ಫಾರ್ ಗರ್ಲ್ಸ್. ಓಕೆ ಮೇಡಮ್, 69th ಇವಾಗ ಬ್ಯಾಂಗ್ಳೂರಲ್ಲಿ ನಡೆದಿದೆ. ಸೊ ಇದು ನಿಮಗೆ ಆಗುತ್ತೆ ಅನ್ನೋದೇ ಒಂದು ಕಾನ್ಫಿಡೆನ್ಸ್ ಇರಲಿಲ್ಲ ಫಸ್ಟು. ಇವಾಗ ನೆಕ್ಸ್ಟು ಯಾವ ರೀತಿ ತಯಾರಿ, ಹೇಗೆ ನೆಕ್ಸ್ಟು ಚಾಂಪಿಯನ್ಶಿಪ್ ಯಾವಾಗ ಮಾಡಬೇಕಂತ ಏನಾದರೂ ಪ್ಲಾನಿಂಗ್ ಆಗ್ತಾ ಇದೆಯಾ, ಹೇಗೆ? ಓಕೆ, ಅದೇ ನಾ ಹೇಳಿದ್ನಲ್ವ, ನಮಗೆ ಆಗ್ತದೋ ಇಲ್ವೋ ಅಂತ ಅದು ಡೌಟ್ ಇತ್ತು. ಬಟ್ ಇವತ್ತು ನಾವು ಧೈರ್ಯದಲ್ಲಿ ಹೇಳ್ಬೋದು, ನಮಗೆ ಯಾವುದೇ ಗೇಮ್ ಕೊಡಲಿ ನ್ಯಾಷನಲ್ ಲೆವೆಲಿಗೆ ಖಂಡಿತ ನಾವು ಕರ್ನಾಟಕದಲ್ಲಿ ಅಷ್ಟು ಎಲ್ಲರೂ ಸೇರಿ ಒಳ್ಳೆ ಯುನೈಟೆಡ್ ಆಗಿ ಒಂದು ಒಗ್ಗಟ್ಟಾಗಿ ನಮಗೆ ಮಾಡಲಿಕ್ಕೆ ಖಂಡಿತ ಸಾಧ್ಯವಿದೆ. ಸೊ ಯಾವ ಗೇಮು ನ್ಯಾಷನಲ್ ಲೆವೆಲ್ ಕೊಟ್ಟರೆ ಮಾಡುವ ನಮಗೆ ತಾಕತ್ತಿದೆ ಅಂತ ಹೇಳ್ತೀನಿ. ಓಕೆ ಮೇಡಮ್, ನೆಕ್ಸ್ಟ್ ಚಾಂಪಿಯನ್ಶಿಪ್ ಏನಾದರೂ ಮತ್ತೆ ಇದು ಮಾಡ್ತೀರಾ, ನೆಕ್ಸ್ಟ್ ಇಯರ್ ಮಾಡ್ತೀರಾ ಅಥವಾ ಹೇಗೆ? ಅದು ನಮಗೆ ಕೊಟ್ಟ ಹಾಗೆ, ಯಾಕಂದರೆ ನಮಗೆ SGFI ಕರ್ನಾಟಕಕ್ಕೆ ಯಾವ ಗೇಮ್ ಕೊಡ್ತಾರೆ ಮೇಲೆ ಡಿಪೆಂಡ್. ಬಟ್ ನಾನು ಹೇಳ್ದಂಗೆ ಯಾವ ಗೇಮ್ ಕೊಟ್ಟರೂ ಈಗ ನಾವು ಕರ್ನಾಟಕ ರೆಡಿ ಇದ್ದೀವಿ. ಥ್ಯಾಂಕ್ ಯು. ನಾನು ಸಂಧ್ಯಾ ಮಿನೇಜಸ್, ಅಧ್ಯಕ್ಷರು ಪ್ರಾಂಶುಪಾಲರ ಸಂಘ, ಬೆಂಗಳೂರು ಉತ್ತರ.